ಚಿತ್ರದುರ್ಗದಲ್ಲಿ 15 ದಿನದ ಬಾಣಂತಿ ಶಾಂತಮ್ಮ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆ ವೈದ್ಯಾಧಿಕಾರಿ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಗರದ ಅಂಬೇಡ್ಕರ್ ವೃತ್ತ ಡಿಸಿ ಕಚೇರಿಯವರೆಗೂ ಕೂಡ ರ್ಯಾಲಿ ಆಗಿದೆ. ಬಸವೇಶ್ವರ ಆಸ್ಪತ್ರೆ ವೈದ್ಯರ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ವೈದ್ಯರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಡಿಸಿ ಎಸ್ಪಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಎಸ್ಪಿ ಕಚೇರಿಯ ಮುಂಭಾಗ ಮೃತ ಶಾಂತಮ್ಮ ತಾಯಿ ಗೋಳಾಡ್ತಾ ಇದ್ದಾರೆ. ಮಗು ಹೇಗೆ ಸಾಕಬೇಕು ಅಂತ ಕಂದಮ್ಮನನ್ನ ಹಿಡ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಮಗುವನ್ನ, ಈ ಹಸುಳೆಯನ್ನು ಹೇಗೆ ಸಾಕಬೇಕು, ಅಮ್ಮ ಇಲ್ಲ, ಅಮ್ಮನನ್ನು ಕಳ್ಕೊಂಡಿದೆ, ಮುಂದೆ ಈ ಮಗುವನ್ನು ಸಾಕೋದು ಹೇಗೆ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ. ಪ್ರತಿಭಟನಾ ರ್ಯಾಲಿಯೂ ಕೂಡ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಆರೋಗ್ಯ ವ್ಯವಸ್ಥೆಯ ದುಸ್ಥಿತಿಯನ್ನ ನಾವು ಹೇಳ್ತಾ ಇಲ್ಲ, CAG ಹೇಳ್ತಾ ಇದೆ. CAG ರಿಪೋರ್ಟ್ ಹೇಳ್ತಾ ಇದೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಇದೆ. 57%ನಿಂದ 61%ನವರೆಗೆ ಔಷಧಿಯ ಕೊರತೆ ಜಿಲ್ಲಾಸ್ಪತ್ರೆಗಳಲ್ಲಿ ಇದೆ ಅಂತ CAG ರಿಪೋರ್ಟ್ ಹೇಳ್ತಾ ಇದೆ. ವೈದ್ಯರ ಕೊರತೆ ಇದೆ, ವೈದ್ಯರೇ ಸಿಗ್ತಾ ಇಲ್ಲ, ವೈದ್ಯರಿಲ್ಲ. ಓವರ್ ಟೈಮ್ ಡ್ಯೂಟಿ ಮಾಡಿಸ್ತಾ ಇದ್ದಾರೆ ವೈದ್ಯರ ಕೈಯಲ್ಲಿ. ಕೊನೆಗೆ ನಾವು ವೈದ್ಯರ ಮೇಲೇ ಎಲ್ಲವನ್ನು ಹಾಕ್ತಾ ಇದ್ವಿ, ಆ ವೈದ್ಯರು ತಪ್ಪಿಸ್ಕೊಳ್ತಾರೆ. ಹಾಗಾಗಿ ಕೊನೆಗೆ ಇದರಲ್ಲಿ ನಿರ್ಲಕ್ಷ್ಯ ಯಾರದ್ದು, ಸರ್ಕಾರದ್ದು, ವೈದ್ಯರದ್ದು, ಯಾರದ್ದು? ಹುಷಾರಿದ್ದಿಲ್ಲ ಸರ್, ಸ್ವಲ್ಪ ಪಕ್ಕೆಯಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ತೋರಿಸ್ತಾ ಇದ್ದೆ. ಅಲ್ಲಿ ಇಲ್ಲಿ ಅಂದರೆ ಅದೇ ರೂಪಾ ಮೇಡಮ್ನ ಹತ್ರನೇ ತೋರಿಸ್ತಾ ಇದ್ವಿ ನಾವು. ಆಯಮ್ಮ 8 ತಿಂಗಳ ತನಕನೂ ಅವಳು ಏನೋ ಈ ಥರ ಆಗಿದೆ ನಿನಗೆ ಪ್ರಾಬ್ಲಮ್ ಅಂತಲೂ ಹೇಳಿದ್ದಿಲ್ಲ. ಹಂಗಾಗಿ ನೋಡ್ತಾ ಇದ್ದು 8 ತಿಂಗಳು ಆದಮೇಲೆ 9ನೇ ತಿಂಗಳಿಗೆ ಬಿದ್ದು 3 ದಿನ ಆಗಿತ್ತು. ನಿಂದು ಭಾಳ ಪ್ರಾಬ್ಲಮ್ ಐತೆ, ಬಸವೇಶ್ವರ ಹಾಸ್ಪಿಟ್ಲಿಗೆ ಹೋಗ ಅಂತ ಕಳಿಸಿದ್ರು ಲತಾ ಮೇಡಮ್ನ ಹತ್ರ. ಲತಾ ಮೇಡಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಅಲ್ಲೇ ಅಡ್ಮಿಟ್ ಮಾಡ್ಕೊಂಡು ಅದು 5 ದಿನ ಟ್ರೀಟ್ಮೆಂಟ್ ಕೊಟ್ಟು ಅದು ಕ್ಲಿಯರ್ ಆಯಿತು. ಈಗ ಡೆಲಿವರ್ ಮಾಡೋಣ, ಅದು ಪಾಪ ಇದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಅದನ್ನು ಸಿಜರಿಂಗ್ ಮಾಡಬೇಕು ಅಂತ ನಾನು ಹೇಳಿದೆ. ನನ್ನ ಮಗಳಿಗೆ ಹುಷಾರಿಲ್ಲ, ಅವಳಿಗೆ ಪ್ರಜ್ಞೆ ಇರಲ್ಲ, ಸಿಜರಿಂಗ್ ಮಾಡಿಬಿಡ್ರಿ ಅಂದೆ. ಸಿಜರಿಂಗ್ ಮಾಡಲ್ಲ, ಬ್ಲೀಡಿಂಗ್ ಭಾಳ ಆಗುತ್ತೆ, ಅವಳು ಜೀವಕ್ಕೆ ತೊಂದರೆ ಇದೆ, ನಾನು ನಾರ್ಮಲ್ ಮಾಡ್ತೀನಂತ ನಾರ್ಮಲ್ಗೆ ಟ್ರೈ ಮಾಡಿ ಅವಳಿಗೆ ಇಲ್ದವೆಲ್ಲ ಇಂಜೆಕ್ಷನ್ ಕೊಟ್ಟು ಭಾಳ ಸೀರಿಯಸ್ ಮಾಡಿ ಮತ್ತೆ ICU ಕರ್ಕೊಂಡೋಗಿ ಅಲ್ಲಿ ಸಿಜರಿಂಗ್ ಮಾಡಿ ಅಲ್ಲಿ ಪಿಡ್ಸ್ ಬಂತು, ಕೆಮ್ಮು ಬಂತು, ವಾಮಿಂಟ್ ಆಯ್ತು, ತಲೆ ಸುತ್ತು ಬಂತು, ಏನೋ ಒಂದು ಪ್ರತಿಯೊಂದು ವಿಚಿತ್ರ ನಡೆದೈತೆ ಅಲ್ಲಿ. ಅದು ಯಾವುದು ನಮಗೆ ಹೇಳಿಲ್ಲ. ತಂದು ICU ಹಾಕಿ ಆದಮೇಲೆ 2 ದಿನ 3 ದಿನ ಅಂತ ಹೇಳಿದರು. 3 ದಿನ ಆದರೂ ಏನು ಆಗಲಿಲ್ಲ. ನಾನು ಕೇಳಿದೆ, ಯಾಕೆ ಮೇಡಮರೇ ಇಷ್ಟು ದಿನ 3-4 ದಿನ ಆದ್ರೂ ಇನ್ನೂ ಆರಾಮಾಗಿಲ್ಲ ಅಂತ. ಅಲ್ಲಿ ಹಂಗಾಗಿತ್ತು, ಇಲ್ಲಿ ಹಿಂಗಾಗಿತ್ತು, ಅದಕ್ಕಷ್ಟು ಸ್ವಲ್ಪ ಸೀರಿಯಸ್ ಆದಾಳೆ, ಚೆನ್ನಾಗಿ ಆಗ್ತಾಳೆ. ನಾವು ಕೇಳಿದ್ವಿ, ಹೊರಗಡೆ ತಗೊಂಡು ಹೋಗ್ತೀವಿ, ಏನಾದರೂ ಪ್ರಯತ್ನ ಮಾಡಿರಿ ಅಂತ. ನಾವು ಅಲ್ಲೇವರೆಗೂ ಕಳ್ಸೋಕ್ಕಾಗಲ್ಲ. 3 ಗಂಟೆ ಟೈಮ್ ಕೊಡೋದು ಆಕ್ಸಿಜನ್ಗೆ. ಆಕ್ಸಿಜನ್ ತೆಗೆದ್ರೆ ನಿನ್ನ ಮಗಳು ಉಳಿಯಲ್ಲ ನೋಡ್ರಿ, ಇದ್ರ ಮೇಲೆ ನಿಮ್ಮ ಇಷ್ಟ, ನೀವು ಭರವಸೆ ಕೊಟ್ಟರೆ ನಾವು ತಗೊಂಡು ಹೋಗ್ತೀವಿ ಅಂತ ಕೇಳಿದ್ವಿ. ನಾವು ಭರವಸೆ ಕೊಡೋಕ್ಕಾಗಲ್ಲ, ನೋಡೋಣ, ದೇವ್ರ ಮೇಲೆ ಭಾರ ಹಾಕ್ರಿ. ನಾನು ದೇವ್ರ ಪ್ರಯತ್ನ ಮಾಡ್ತಾ ಇದ್ದೀನಿ, ಎಲ್ಲ ಅರ್ಚನೆ ಮಾಡಿಸ್ತಿದ್ದೀನಿ ನಿನ್ನ ಮಗಳಿಗೋಸ್ಕರ. ನಾನೆಲ್ಲ ದೇವ್ರಿಗೂ ನಾನು ಬೇಡ್ತಾ ಇದ್ದೀನಿ ನಿನ್ನ ಮಗಳು ಉಳಿಲಿ ಅಂತ ನನಗೆ ಯಾಮರ್ಸಿ ಕೊನೆಗೂ ನನ್ನ ಮಗಳನ್ನ ತೆಗೆದೇ ಬಿಟ್ರು. ರಾಘವೇಂದ್ರ ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ರಾಘವೇಂದ್ರ, ಈ ಹಿಂದೆ ಸರಣಿ ಸಾವಾಗಿತ್ತು, ಬಾಣಂತಿಯರ ಸರಣಿ ಸಾವಾಗಿತ್ತು, ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇತ್ತು, ತಹಬದಿಗೆ ಬಂತು ಅಂತೇಳಿ ಅನ್ನಿಸ್ತು. ಆದರೆ ಈಗ ಮತ್ತೊಮ್ಮೆ ಶುರು ಆಗಿದೆಯಲ್ಲ, ಇಲ್ಲಿ ಯಾರ ನಿರ್ಲಕ್ಷ್ಯ ಅಂತ ಹೇಳಬೇಕು ಅಂತ? ಖಂಡಿತ. ಈಗ ಏನಂತಂದ್ರೆ ಈ ಒಂದು ಶಾಂತಮ್ಮ ಬಾಣಂತಿಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಕೂಡ ಯಾವುದೇ ತುಟಿಪಿಟಕಂತರನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಈ ಒಂದು ಸಾವಿಗೆ ಕಾರಣವಾಯ್ತಾ ಅಂತಕ್ಕಂಥದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಮೃತ ಶಾಂತಮ್ಮ ಏನಿದ್ದಾರೆ, ಶಾಂತಮ್ಮ ಅವ್ರ ಕುಟುಂಬಸ್ಥರು ಕೂಡ ವೈದ್ಯಾಧಿಕಾರಿಗಳು ಅದೇ ರೀತಿ ಬಸವೇಶ್ವರ ಆಸ್ಪತ್ರೆಯ ಸಿಬ್ಬಂದಿ ವಿರುದ್ಧ ಕೂಡ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಯಾಕಂತಂದ್ರೆ 15 ದಿನಗಳಾಯ್ತು, 15 ದಿನಗಳವರೆಗೂ ಕೂಡ ಕೋಮಾದಲ್ಲಿದ್ದಾಳೆ. 1 ದಿನ ಆದ್ಮೇಲೆ ಅವರಿಗೆ ಎಚ್ಚರ ಬರುತ್ತೆ, ನಾರ್ಮಲ್ ಸ್ಟೇಜ್ಗೆ ಬರ್ತಾರೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದಿರುತ್ತೆ ವೈದ್ಯಾಧಿಕಾರಿಗಳು ಕುಟುಂಬಸ್ಥರಿಗೆ. ಆದ್ರೆ ಈ ವಿಚಾರವಾಗಿ ಕಳೆದ 15 ದಿನ ಆದ್ಮೇಲೆ ನಿಮ್ಮ ಮಗಳು ಬದುಕೋ ಚಾನ್ಸಸ್ ಕಡಿಮೆ, ಒಂದು 20% ಮಾತ್ರ ಜೀವ ಇದೆ, ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಅಂದಾಗ ಒಂದು ಆಕ್ರೋಶಗೊಂಡಿರ್ತಕ್ಕಂಥ ಕುಟುಂಬಸ್ಥರು ಈ ಒಂದು ವೈದ್ಯಾಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಅದೇ ರೀತಿ ಇಂದು ಕೂಡ ಏನು ಆಕ್ಸಿಜನ್ ತೆಗೆದ ತಕ್ಷಣ
ಈಗ ಶಾಂತಮ್ಮ ಅಸುನೀಗಿದ್ದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಕುಟುಂಬಸ್ಥರಲ್ಲಿ. ಯಾಕಂತಂದ್ರೆ ಮೊದಲೇ ಏನಾದ್ರೂ ನಾವು ಪ್ರಿಕಾಷನರಿ ತಗೊಂಡಿದ್ರೆ ನಾವು ಬದುಕಿಸಬಹುದಾಗಿತ್ತು. ಹಾಗಾಗಿ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಕಾರಣ ಇದೆ. ಕಳೆದ 15 ದಿನಗಳಿಂದ ಇದೇ ರೀತಿಯಾಗಿ ಹೇಳ್ಕೊಂಡು ಬಂದು ಇವಾಗ ಪರಿಸ್ಥಿತಿ ಕೈಮೀರಿದ ಮೇಲೆ ನಮಗೆ ಈ ರೀತಿ ಮಾತನ್ನ ಹೇಳ್ತಾ ಇದ್ದಾರೆ. ಕರೆದುಕೊಂಡು ಹೋಗಿ ಬೇರೆ ಕಡೆ ಬದುಕೋದಿಲ್ಲ, 3 ಗಂಟೆಯಲ್ಲಿ ಬದುಕ್ತಾರೆ, ಈ ರೀತಿಯಾಗಿರ್ತಕ್ಕಂತಹ ಒಂದು ಮಾತುಗಳನ್ನ ಹೇಳಿ ನಮ್ಮನ್ನ ಖಂಡಿತವಾಗ್ಲೂ ಇವರು ಒಂದು ರೀತಿಯಲ್ಲಿ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಏನು ಕೇಂದ್ರ ಸರ್ಕಾರದಿಂದ ಹಣ ಬರುತ್ತೆ, ಆ ಹಣವನ್ನು ಪಡೆಯೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳಿ ಆ ಹಣ ಬಂದ ಮೇಲೆ ನಮ್ಮ ಪೇಷಂಟ್ ಅನ್ನ ಕರೆದುಕೊಂಡು ಹೋಗಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾ ಈಗ ಸಾಕಷ್ಟು ಕುಟುಂಬಸ್ಥರು ಆಕ್ರೋಶವನ್ನು ಕೂಡ ಈ ವಿಚಾರವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಾಸು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.